ಓಕೆ, ಘಟನೆಯಾಗಿ ವಾರಗಳೇ ಕಳಿತು. ಇನ್ನೇನು ಸಿನಿಮಾ ರಿಲೀಸ್ ಆಗಬೇಕು, ಅಷ್ಟೊತ್ತಿಗೆ ಸಿನಿಮಾ ರಿಲೀಸ್ ಆಗೋದು ಬೇಡ ಅಂತ ಬ್ಯಾನ್ ಅಸ್ತ್ರ ಪ್ರಯೋಗ ಮಾಡಬೇಕು ಅನ್ನುವ ಕೂಗು ಕೂಡ ರಾಜ್ಯದ ಎಲ್ಲ ಕಡೆ ಕೇಳಿ ಬಂತು. ಅದಾದ್ಮೇಲೆ ಆ ಸಿನಿಮಾದ ಸಹ ನಿರ್ಮಾಪಕರು ಹೋಗಿ ಕೋರ್ಟ್ ಮೆಟ್ಟಿಲೇರಿದ್ರು. ಹೆಂಗೆ ಅವರು ನಾವೆಲ್ಲ ರೀತಿಯ ಪರ್ಮಿಷನ್ ತಗೊಂಡಿದ್ದೀವಿ, ಯಾವ್ದೋ ಅವ್ರು ಕೊಟ್ಟಿರೋ ಸ್ಟೇಟ್ಮೆಂಟ್ಗೂ ಸಿನಿಮಾಗೂ ಸಂಬಂಧನೇ ಇಲ್ಲ, ಸಿನಿಮಾ ಬ್ಯಾನ್ ಅಂದ್ಬಿಟ್ರೆ ಹೆಂಗಾಗುತ್ತೆ? ಡಿಸ್ಟ್ರಿಬ್ಯೂಟರ್ ಕತೆ ಏನಾಗಬೇಕು, ಕೋಟ್ಯಾಂತರ ರೂಪಾಯಿ ಬಂಡವಾಳ ಹಾಕಿರೋರು ನಮ್ಮ ಕತೆ ಏನಾಗಬೇಕು ಅಂತ ಕೋರ್ಟ್ ಮೆಟ್ಟಿಲೇರ್ತಾರೆ. ಅವ್ರ ಪರವಾಗಿ ಕೇಸ್ ನಿಂತ್ಕೊಳ್ಳುತ್ತೆ ಅಂತ ಅವರು ಒಂಥರ ಓವರ್ ಕಾನ್ಫಿಡೆನ್ಸ್ ಅಲ್ಲಿ ಹೋದ್ರು. ಸರಿಯಾಗಿ ಕ್ಲಾಸ್ ತಗೊಂಡಿದೆ ನೋಡಿ ಹೈಕೋರ್ಟ್. ಈಗ ಮೋರ್ ಡೀಟೇಲ್ಸ್ ನನ್ನ ಕಲೀಗ ಲಕ್ಷ್ಮೀನಾರಾಯಣ್ ನೀಡ್ತಾರೆ. ಲಕ್ಷ್ಮೀನಾರಾಯಣ್, ಫೈನಲಿ ನಾವು ನಿರೀಕ್ಷೆ ಮಾಡ್ತಾ ಇದ್ದಂತಹ ಮಾತುಗಳು ಅವ್ರ ಬಾಯಿಂದ ಬಂತ. ಲೆಟರ್ನಲ್ಲಿ ಏನೆಲ್ಲ ಇದೆ, ಸುದೀರ್ಘವಾದ ಲೆಟರ್ನ ನೀವು ಎಕ್ಸ್ಪ್ಲನೇಷನ್ ಕೊಡೋದಾದ್ರೆ. ಎಸ್ ವಿದ್ಯಾ, ಅಂದರೆ ನೀವು ಡಿಸ್ಟ್ರಿಬ್ಯೂಟ್ರ್ ಬಗ್ಗೆ ಮಾತಾಡ್ತಾ ಇದ್ರಿ. ಡಿಸ್ಟ್ರಿಬ್ಯೂಟ್ರ್ ಏನಾಗಬೇಕು, ದುಡ್ಡು ಹಾಕಿದ್ದಾರೆ ಅಂತ. ಡಿಸ್ಟ್ರಿಬ್ಯೂಟ್ರಿಗೆ ಏನೂ ಸಮಸ್ಯೆ ಇಲ್ಲ. ಏನಕ್ಕೆ ಅಂದರೆ ಕರ್ನಾಟಕದಲ್ಲಿ ಡಿಸ್ಟ್ರಿಬ್ಯೂಟ್ರು ಒಂದಷ್ಟು ಕೋಟಿ ಕೊಟ್ಟು ತೊಗೊಂಬಂದಿರ್ತಾರೆ. ಸಿನಿಮಾನ ಅವರು ರಿಲೀಸ್ ಮಾಡಿದ್ರೆ ಲಾಸೋ ಲಾಭ ಆದರೆ ಅವರು ಹಂಚಿಕೆ ಮಾಡ್ಕೊತಾರೆ ಹೊರತು ಇಲ್ಲಿ ಡಿಸ್ಟ್ರಿಬ್ಯೂಟ್ರದ್ದೇನು ಬರಲ್ಲ. ಡಿಸ್ಟ್ರಿಬ್ಯೂಟ್ರಿಗೂ ನಾನು ಕನ್ನಡಿಗ, ನಮ್ಮ ಭಾವನೆಗಳಿಗೆ ಧಕ್ಕೆ ಆಗಿದೆ ಅಂತಕ್ಕಂತಹ ಮನೋಭಾವ ಅವರಲ್ಲಿದ್ದರೆ, ಆ ಮನಸ್ಥಿತಿ ಅವರಲ್ಲಿದ್ದರೆ ಅವರು ಕೂಡ ನಾನು ಈ ಸಿನಿಮಾನ ಡಿಸ್ಟ್ರಿಬ್ಯೂಟ್ ಮಾಡಲ್ಲ ಅಂತ ಕರಾರುವಕ್ಕಾಗಿ ಹೇಳಿ ಒಂದು ಟೊಂಕ ಕಟ್ಟಿ ನಿಲ್ಲಬಹುದಾಗುತ್ತೆ ಕನ್ನಡಿಗರ ಜೊತೆ. ಸೊ ಡಿಸ್ಟ್ರಿಬ್ಯೂಟರ್ಗೆ ಏನು ಇದರಲ್ಲಿ ಸಮಸ್ಯೆ ಆಗಲ್ಲ. ಆದರೆ ಕಮಲ್ ಹಾಸನ್ ಅವರಿಗೆ ಅವರು ಹೈಕೋರ್ಟ್ ಮೆಟ್ಲೇರಿದ್ರು, ಕರ್ನಾಟಕದ ಹೈಕೋರ್ಟ್ ಮೆಟ್ಲು, ನನ್ನ ಸಿನಿಮಾ ರಿಲೀಸ್ ಆಗದೆ ಇದಕ್ಕೆ ತಡೆ ತರಬಾರ್ದು ಅಂತಕ್ಕಂಥ ನಿಟ್ಟಿನಲ್ಲಿ. ಆದರೆ ನ್ಯಾಯಮೂರ್ತಿ ನಾಗಪ್ರಸನ್ನ ಪೀಠದಿಂದ ತೀವ್ರ ತರಾಟೆಗೆ ತಗೊಂಡಿದ್ದಾರೆ. ಕಮಲ್ ಹಾಸನ್ ಅವರು ಶ್ರೀಸಾಮಾನ್ಯ ವ್ಯಕ್ತಿ ಅಲ್ಲ, ಅವರೊಬ್ಬ ದೊಡ್ಡ ಸೆಲೆಬ್ರಿಟಿ. ಅವರು ಪಬ್ಲಿಕ್ಕಲ್ಲಿ ಮಾತಾಡುವಾಗ ತುಂಬ ಜಾಗರೂಕವಾಗಿ ಮಾತನಾಡಬೇಕಾಗುತ್ತೆ. ಸೊ ಅವರು ಕ್ಷಮೆ ಕೇಳಲೇಬೇಕು ಅಂತ ತೀವ್ರ ತರಾಟೆಗೆ ತಗೊಂಡಿರ್ತಕ್ಕಂಥದ್ದು. ಆದರೆ ಕಮಲ್ ಹಾಸನ್ ಅವರ ಪರವಾಗಿ ಅವರ ಅಡ್ವೊಕೇಟು ಇವಾಗ ಕೋರ್ಟ್ಗೆ ಅಪಿಯರ್ ಆಗಿರ್ತಕ್ಕಂಥದ್ದು. ಕಮಲ್ ಹಾಸನ್ ಅವರು ದುಬೈಯಲ್ಲಿ ಸಿನಿಮಾದ ಪ್ರಮೋಷನ್ಸಲ್ಲಿ ಬ್ಯುಸಿ ಆಗಿದ್ದಾರೆ. ಮೋಸ್ಟ್ಲಿ ಇವತ್ತು ದುಬೈಯಿಂದ ಅವರು ಚೆನ್ನೈಗೆ ವಾಪಸ್ ಆಗ್ತಾರೆ. ಆದರೆ ಕಮಲ್ ಹಾಸನ್ ಅವರಿಗೆ ಕೋರ್ಟ್ ತೀವ್ರ ತರಾಟೆಗೆ ತಗೊಂಡಿರೋದ್ರಿಂದ ಕಮಲ್ ಹಾಸನ್ ಅವರು ಕೂಡಲೇ ಅದರ ಬಗ್ಗೆ ಚರ್ಚೆ ಮಾಡಬೇಕಾಗುತ್ತೆ. ಅವರ ಅಡ್ವೊಕೇಟ್ ಜೊತೆ ಚರ್ಚೆ ಮಾಡಿ ಅವರು ಕ್ಷಮೆ ಕೇಳಬೇಕಾಗಿರುವಂಥ ಪರಿಸ್ಥಿತಿ ಇದೆ. ಯಾಕಂತಂದರೆ ಅರ್ಜಿಯನ್ನು 2:30 ಇವತ್ತು ಎರಡನೇ ಸೆಷನ್ ಇನ್ನೊಂದು ಸೆಷನ್ ಇರೋದ್ರಿಂದ ಅಷ್ಟರೊಳಗೆ ಅವರು ಯೋಚನೆ ಮಾಡಿ ಇದಕ್ಕೆ ಕ್ಷಮೆ ಕೇಳಬೇಕಾಗುತ್ತೆ. ಅವರು ಬರೀ ಯಾವುದೋ ಒಬ್ಬ ವ್ಯಕ್ತಿಯ ಭಾವನೆಗಳಿಗೆ ಧಕ್ಕೆ ತಂದಿಲ್ಲ, ಇಡೀ ಕರ್ನಾಟಕದ ಇತಿಹಾಸ, ಸಂಸ್ಕೃತಿ, ಭಾಷೆ, ಕನ್ನಡಿಗರ ಭಾವನೆಗಳಿಗೆ ಧಕ್ಕೆ ತಂದಿದ್ದಾರೆ. ಆ ನಿಟ್ಟಿನಲ್ಲಿ ಅವರು ಕೂಲಂಕುಷವಾಗಿ ಇದರ ಬಗ್ಗೆ ಪರಾಮರ್ಶಿಸಿಕೊಳ್ಬೇಕಾಗುತ್ತೆ ಅಂತಕ್ಕಂಥ ಮಾತನ್ನು ನ್ಯಾಯಮೂರ್ತಿ ನಾಗಪ್ರಸನ್ನ ಅವರು ಹೇಳಿರ್ತಕ್ಕಂಥದ್ದು. ಇದರ ಹಿನ್ನೆಲೆಯಲ್ಲೇ ಮತ್ತೊಂದು ಕಮಲ್ ಹಾಸನ್ ಅವರು ಒಂದು ಸುದೀರ್ಘವಾದಂಥ ಪತ್ರ ಬರೆದಿದ್ದಾರೆ ಲೆಟ್ರೇಟಲ್ಲಿ. ಅವರದೇ ಒಂದು ಲೆಟ್ರೇಟಲ್ಲಿ ಕಮಲ್ ಹಾಸನ್ ಅಂತಿರ್ತಕ್ಕಂಥದ್ದು ಕರ್ನಾಟಕ ಫಿಲ್ಮ್ ಚೇಂಬರ್ ಆಫ್ ಕಾಮರ್ಸ್ ನರಸಿಂಹುಲು ಅವರಿಗೆ, ಅಧ್ಯಕ್ಷರವರಿಗೆ ಒಂದು ಪತ್ರ ಬರೆದಿರ್ತಕ್ಕಂಥದ್ದು. ಅದು ಕೂಡ ನಮ್ಮ ಗ್ಯಾರಂಟಿ ನ್ಯೂಸ್ನಲ್ಲಿ ತುಂಬ ವಿಸ್ತೃತವಾಗಿ ಎಕ್ಸ್ಕ್ಲೂಸಿವ್ ಆಗಿ ಆ ಪತ್ರವನ್ನು ನಾವು ತೋರಿಸ್ತಾ ಇದ್ದೀವಿ. ಅದರಲ್ಲಿ ಅವರು ಇಷ್ಟೇ ಹೇಳಿರೋದು, ನನ್ನ ಹೇಳಿಕೆಯಿಂದ ನನಗೂ ನೋವಾಗಿದೆ ಅಂತಕ್ಕಂಥ ಮಾತನ್ನು ಹೇಳಿದ್ದಾರೆ. ಆದರೆ ನನಗೆ ಗೊತ್ತಿರೋದು ಒಂದೇ ಭಾಷೆ, ಅದು ಸಿನಿಮಾ ಭಾಷೆ. ನಾನು ಯಾವತ್ತೂ ಸೌತ್ನ ಯಾವುದೇ ಭಾಷೆಯನ್ನು ಬೇರ್ಪಡಿಸಿ ನೋಡಿಲ್ಲ. ತೆಲುಗು, ತಮಿಳು, ಮಲಯಾಳಮು ಎಲ್ಲವೂ, ಕನ್ನಡ ಸೇರಿದಂತೆ ಎಲ್ಲವೂ ನನಗೆ ಒಂದೇ ಅಂತಕ್ಕಂಥ ಮಾತನ್ನು ಹೇಳಿರ್ತಕ್ಕಂಥದ್ದು. ಆದರೆ ಆ ಸುದೀರ್ಘ ಪತ್ರದಲ್ಲಿ ಎಲ್ಲವೂ ಕೂಡ ನಾನು ಕ್ಷಮೆ ಕೇಳ್ತಾ ಇದ್ದೀನಿ ಕನ್ನಡಿಗರಿಗೆ ಅಂತಕ್ಕಂಥ ಮಾತನ್ನು ಹೇಳಿಲ್ಲ. ಅಂದರೆ ನನ್ನ ಸ್ಟೇಟ್ಮೆಂಟಿಂದ ನನಗೂ ನೋವಾಗಿದೆ ಅಂತಕ್ಕಂಥ ಮಾತನ್ನು ಅವರು ಹೇಳಿದ್ದಾರೆ ಅಂತಂದರೆ ಪರೋಕ್ಷವಾಗಿ ಎಲ್ಲೋ ಒಂದು ಕಡೆ ನಾನು ಮಾಡಿರೋದು ತಪ್ಪು ಅನ್ನೋದು ಅವ್ರಿಗೆ ಎಲ್ಲೋ ಒಂದು ಕಡೆ ಸಣ್ಣದಾಗಿ ಮನದಟ್ಟಾಗಿದೆಯಾ ಅಂತಕ್ಕಂಥ ಪ್ರಶ್ನೆ ಕೂಡ ನಮ್ಮಲ್ಲಿ ಮೂಡುವಂಥದ್ದು. ಇನ್ನು ಶಿವಣ್ಣ ಅವ್ರನ್ನ ಇದರಲ್ಲಿ ಅನವಶ್ಯಕವಾಗಿ ಹೇಳಿತಾ ಇದ್ದಾರೆ. ನನಗೆ ಡಾಕ್ಟರ್ ರಾಜ್ಕುಮಾರ್ ಅವರ ಕುಟುಂಬದ ಮೇಲೆ ಅಪಾರವಾದಂಥ ಪ್ರೀತಿ ಗೌರವ ಇದೆ. ಜೊತೆಗೆ ಕನ್ನಡ ಭಾಷೆ ಮತ್ತು ಕನ್ನಡಿಗರ ಮಾತೃಭಾಷೆ ಮೇಲೆ ನನಗೂ ಅಪಾರವಾದಂಥ ಪ್ರೀತಿ ಗೌರವ ಇದೆ ಅಂತಕ್ಕಂಥ ಮಾತುಗಳನ್ನು ಅಲ್ಲಿ ಸ್ಪಷ್ಟವಾಗಿ ಅವರು ಉಲ್ಲೇಖ ಮಾಡಿರ್ತಕ್ಕಂಥದ್ದು ಲೆಟ್ರಲ್ಲೇ. ಆದರೆ ಇದೆಲ್ಲೋ ಒಂದು ಕಡೆ ಇನ್ನೇನು ಸಿನಿಮಾ 1-2 ದಿನದಲ್ಲಿ ರಿಲೀಸ್ ಆಗ್ತಾ ಇದೆ, ಇವ್ರನ್ನ ಓಲೈಸೋಣ, ಒಂಚೂರು ಬೆಣ್ಣೆ ಹಚ್ಚೋಣ ಅಂತಕ್ಕಂಥ ನಿಟ್ಟಿನಲ್ಲಿ ಅವರು ಈ ಥರದ ಒಂದು ಸುದೀರ್ಘವಾದ ಪತ್ರ ಬರೆದಿದ್ದಾರೆ ಅನ್ನುವಂಥ ಅನುಮಾನಗಳು ಕೂಡ ಮೂಡ್ತಾ ಇರ್ತಕ್ಕಂಥದ್ದು. ಅಂದರೆ ಅವರು ಈ ಹಿಂದೆ ಮೊಂಡುತನಕ್ಕೆ ಬಿದ್ದಿರ್ತಕ್ಕಂಥದ್ದು ಒಂದಲ್ಲ 2 ಬಾರಿ ಕೊಚ್ಚಿಗೆ ಹೋಗಿದ್ರು ಅವರು ಕೇರಳದಲ್ಲಿ ಪ್ರಮೋಷನ್ಸ್ಗೆ. ಅಲ್ಲಿ ಕೂಡ ಪತ್ರಕರ್ತರು ಒಂದಷ್ಟು ಪ್ರಶ್ನೆಗಳನ್ನು ಕೇಳ್ತಾರೆ, ಈ ವಿವಾದಕ್ಕೆ ನಿಮ್ಮ ರಿಯಾಕ್ಷನ್ ಏನು ಅಂತ. ನಾನು ತಪ್ಪೇ ಮಾಡಿಲ್ಲ, ಯಾವುದೇ ಕಾರಣಕ್ಕೂ ನಾನು ಕ್ಷಮೆ ಕೇಳಲ್ಲ ಅಂತ ಮಾತನ್ನು ಹೇಳಿರ್ತಾರೆ. ಒನ್ಸ್ ಅಗೇನ್ ತಮಿಳ್ನಾಡಲ್ಲಿ ಒಂದು ಪ್ರೆಸ್ ಕಾನ್ಫರೆನ್ಸಲ್ಲಿ ಎಗೈನ್ ಪತ್ರಕರ್ತರು ಒಂದು ಪ್ರಶ್ನೆ ಕೇಳ್ತಾರೆ, ನಾನು ತಪ್ಪು ಮಾಡಿಲ್ಲ, ಹಾಗಾಗಿ ನಾನು ಕ್ಷಮೆ ಕೇಳುವಂಥ ಪ್ರಮೇಯನೇ ಇಲ್ಲ, ನನ್ನ ಸಿನಿಮಾ ಕರ್ನಾಟಕದಲ್ಲಿ ರಿಲೀಸ್ ಆದರೂ ಆಗದಿದ್ರೂ ಪರವಾಗಿಲ್ಲ, ಬ್ಯಾನ್ ಮಾಡಿದ್ರೂ ಪರವಾಗಿಲ್ಲ, ನಾನು ಕ್ಷಮೆ ಕೇಳೋದೇ ಇಲ್ಲ ಅಂತಕ್ಕಂಥ ಒಂದು ಮೊಂಡುತನಕ್ಕೆ ಬಿದ್ದಿರ್ತಾರೆ. ಈಗ ಅದು ಹೈಕೋರ್ಟ್ ಮೆಟ್ಲೇರಿರೋದ್ರಿಂದ ಇಲ್ಲಿ ಕಾನೂನಾತ್ಮಕವಾಗಿ ಕೂಡ ಕಮಲ್ ಹಾಸನ್ ಅವರಿಗೆ ಅದು ತಪ್ಪು ಅಂತಕ್ಕಂಥದ್ದು ಸ್ಪಷ್ಟವಾಗ್ತಾ ಇದೆ. ಸೊ ಜಡ್ಜ್ ಕೂಡ ಅದೇ ಮಾತನ್ನು ಹೇಳ್ತಾ ಇರ್ತಕ್ಕಂಥದ್ದು.